Yes, some new words which are listed here. As I thought, you can feel like a difficulty words. Furious, as usual, angry, kopa, mutinous, rebellious, pratibhatisu, or being angriness, what express his thoughts or ideas or words towards another person. ಕೋಪದಲ್ಲಿ ಯಾವ ರೀತಿ ಹೇಳ್ತಾರೆ ಅನ್ನೋದು as the same thing. Glittering, staking, ಅಲಗಾಡುವುದು ಅಂತ ಹೇಳಿ, not steady, which means another one word. Quarter deck, like this is a ship, the front, that is a poop. After the poop, very next place is the quarter deck. It's a very front actually, not a middle or a last. ಈಗ ಒಂದು ಪೂಪ್ ಕ್ವಾರ್ಟರ್ ಡೆಕ್ ಅಂತ ಹೇಳಿ ಬರ್ತೈತೆ ಶಿಪ್ ಒಳಗೆ. ಓಕೆ, ಆ ಒಂದು ಶಿಪ್ ಅಲ್ಲಿ ಕ್ವಾರ್ಟರ್ ಡೆಕ್ ಅಂತಂದ್ರೆ ಈಗ ಮೊದಲನೇ ಭಾಗವನ್ನು ಬಿಟ್ಟು ಅದ್ರ ಕೆಳಗೆ ವೆರಿ ನೆಕ್ಸ್ಟ್ ಅಲ್ಲೇ ಅದನ್ನ ಕ್ವಾರ್ಟರ್ ಡೆಕ್ ಅಂತ ಹೇಳ್ತೇವೆ ನಾವು. ಎಲ್ಲರೂ ಕ್ವಾರ್ಟರ್ ಅಂತಂದ್ರೆ ಕಾಲು ಭಾಗ. ಹೌದು, ಕಾಲು ಭಾಗ ಅಂದ್ರ ಹಿಂಭಾಗದಿಂದನ ಮುಂಭಾಗದಿಂದನ ಅನ್ನೋ ಒಂದು ಕನ್ಫ್ಯೂಷನ್ ಇರ್ತೈತಿ. ಮುಂಭಾಗದಿಂದ ಕಾಲು ಭಾಗ ಇರ್ತೈತಿ. ಎಸ್, ಅನ್ಬ್ರಿಡಲ್ಡ್ ಆರ್ ಕರ್ವ್, ಅನ್ಕಂಟ್ರೋಲೇಬಲ್, ಕಡಿವಾಣ ಅಂದ್ರೆ ಇಲ್ಲಿ ಕಡಿವಾಣ ಇಲ್ಲದಂತಹ ಅಂತ ನಾವು ತಿಳ್ಕೋಬೇಕು. ಅಂಡ್ ಸಫೈಸ್, ಇಸ್ ದಟ್ ಸಫೈಸ್ ಮೀನ್ಸ್ ಇಸ್ ದಟ್ ನಾಟ್ ಇನಫ್, ಇದು ಸಾಕಷ್ಟು ಸಾಕಾಗಿಲ್ವೇ ಅನ್ನೋ ತರ ಮೀನಿಂಗ್ ಕೊಡುತ್ತೆ. ಅಂಡ್ ಬ್ರೈಟ್, ಕರ್ಸ್ ಅರ ಶಾಪ, ಶಾಪ ಹಾಕೋದು ಅಂತ ಹೇಳ್ತೇವಲ್ಲ ಆ ತರ. ಅಂಡ್ ಬಿಡ್, ಆರ್ಡರ್, ಕಮಾಂಡ್, ಇಂಪ್ಲಾಂಟ್, ಪ್ಲಾಂಟ್ ಅಂತ ಹೇಳ್ತೇವೆ, ಗಿಡವನ್ನು ನೆಡೋದು, ಸಸಿಯನ್ನು ನೆಡೋದು ಅಂತ. ಹಿಯರ್ ದ ಕೊಲಂಬಸ್ ಐಡಿಯಾಸ್ ಆರ್ ವಿಷನ್ ಇಂಪ್ಲಾಂಟೆಡ್, ಅವನ ಒಂದು ದೃಷ್ಟಿಕೋನ, ಅವನ ಒಂದು ದೂರದೃಷ್ಟಿ ಅಲ್ಲಿ ನೆಡುವಂತದ್ದಾಗಿತ್ತು, ಅದು ಸ್ಟೇಬಲ್ ಇತ್ತು ಅನ್ನೋ ತರ. ಅಂಡ್ ದೆನ್ ಡೆಸ್ಪರೇಟ್, ಹತಾಶೆ, ಜಿಗುಪ್ಸೆ ಅಂತ ಏನ್ ಹೇಳ್ತೇವಲ್ಲ ಅದು ಆ ಮೀನಿಂಗ್ ಕೊಡುತ್ತೆ. ಡಿಸ್ಕಂಟೆಂಟ್, ಅಸಮಾಧಾನ. ಆಲ್ ದ seamen uproaring in their song, they can sing the song as well as in that song we can see their discontent feeling. ಅಂದ್ರೆ ಇಷ್ಟವಿಲ್ಲದಂತಹ ಅಪಸ್ವರದ ಧ್ವನಿ, ರಾಗ ಕೇಳಬಹುದು ಅಂತ ಹೇಳಿ. ಎಸ್, ಕಾರ್ಕಸ್, ಮೃತದೇಹ, ಡೆಡ್ ಬಾಡಿ. ಅಂಡ್ ಡ್ಯೂಪ್ಡ್, ಗುಲೆರ್ಮೋ ಐರಿಸ್ quoted this word in the lesson. We have duped day in day out, ಹಗಲು ರಾತ್ರಿ ಅನ್ನದೇ ನಾವು ವಂಚಿತವಾಗಿದ್ದೇವೆ. ಯು ಆರ್ ಕನ್ನಿಂಗ್ ಅಸ್, ಆಕ್ಚುಲಿ ಮೋಸಗೊಳಿಸ್ತಾ ಇದ್ದೀರಿ ಅನ್ನೋ ತರ. ನ್ಯಾವಿಗೇಟ್ ಎಸ್ ಟು ಡ್ರೈವ್ ದಿ ಶಿಪ್, ಹಡಗನ್ನ ನಡೆಸುವುದು ಅಂತ ಹೇಳಿ. ಅಬಾಂಡಂಟ್, ಹೇರಳ, ಬಹಳ, ವಿಪುಲವಾದ ಅಂತ ಹೇಳಿ, ಜಾಸ್ತಿ ಅಂತ ಹೇಳ್ತೇವಲ್ಲ ಆ ತರ. ಅಂಡ್ ಪ್ರಾಸ್ಪರಿಟಿ, ಸಮೃದ್ಧಿ. ಅಂಡ್ ಫ್ರಾದ್, ನೊರೆ. ಸ್ಕಮ್, ಕಲ್ಮಶ, ಡರ್ಟಿ. ರಿನಿಗೇಡ್, ದ್ರೋಹಿ, ಇಟಾಲಿಯನ್ ರಿನಿಗೇಡ್, ಆಲ್ ದ seamen told the Columbus. ಸೀವೀಡ್, ಕಡಲಕಳೆ, ಸಮುದ್ರ ಪಾಚಿ. ಐ ಹೋಪ್ ಯು ಹ್ಯಾವ್ ಸೀನ್ ಇನ್ ದ ರಿವರ್. ಮಾಸ್ಟ್, ಪಟಸ್ತಂಭ, ಹಡಗಿನ ಮೇಲ್ತುದಿಗೆ ಅಥವಾ ಮುಂಭಾಗದಲ್ಲಿ ನೆಟ್ಟಿರುವಂತಹ ಕಟ್ಟಿರುವಂತಹ ಆ ಒಂದು ಸ್ತಂಭಕ್ಕೆ ಅದಕ್ಕೇನಂತಾರ ಪಟಸ್ತಂಭ ಅಂತ ಹೇಳ್ತಾರ. ಹ್ಯಾಲೋ, ಟೊಳ್ಳಾದ. ವಾರ್ಮ್ಸ್, ಹುಳುಗಳು, ಕೀಟಗಳು. ಡಿವೋಟ್, ಸಮರ್ಥ, ಏಬಲ್. and have to stop. It's like this, the new words we can see in the lesson. Let's go the next lesson. Yes, here the first line, when Captain Columbus told Juan Patino to tell all the seamen to stop their singing, then Juan ordered to the seamen to stop. They ought to stop that. When Captain hears, he became furious, he became angry. Because of on the earth we can know the directions where can go, and nowadays we have the Google map. ಈಗ ನೋಡ್ರಿ, ಸಮುದ್ರದಲ್ಲಿ ಮಾರ್ಗಗಳು ಎಲ್ಲೆಲ್ಲಿ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ. ಬಟ್ ಭೂಮಿ ಮೇಲೆ ನಮಗ ಡೈರೆಕ್ಷನ್ಸ್ ಏನು, ಮೈಲುಗಲ್ಲುಗಳು ಇರ್ತಾವು, ನೆಕ್ಸ್ಟ್ ಅದು ಬರುತ್ತೂರು, ನೆಕ್ಸ್ಟ್ ಈ ಕಡೆ ಡೈವರ್ಷನ್ ತಗೋಬೇಕಂತ. ಸೊ ಹಾಗಾಗಿ ಅವರಿಗೆ ಹತಾಶ ಮನೋಭಾವನೆಯಿಂದ ಎಲ್ಲಾ ನಾವಿಕರು ಏನ್ ಮಾಡ್ತಿರ್ತಾರ ಅಂದ್ರೆ ಹಾಡನ್ನ ಹಾಡ್ತಿರ್ತಾರ. ಆವಾಗ ಕ್ಯಾಪ್ಟನ್ ಕೊಲಂಬಸ್ ಯುವಾನ್ ಪ್ಯಾಟಿನೋ ಒಬ್ಬ ಒಂದು ನಾವಿಕನಿಗೆ ಹೇಳ್ತಾನೆ, ಅವರಿಗೆ ನಿಲ್ಸಕ್ ಹೇಳು, ಏನು ಪದೇ ಪದೇ ಅವರು ಹಾಡ್ತಿದ್ದಾರೆ ಅಂತ ಹೇಳಿದಾಗ, ಎಸ್, ದೇ ಆರ್ ಟು ಸ್ಟಾಪ್. ದ ಕ್ಯಾಪ್ಟನ್ಸ್ ಆಲ್ವೇಸ್ ಫ್ಯೂರಿಯಸ್ ವೆನ್ ಹಿ ಹಿಯರ್ಸ್ ಇಟ್. Diego, shan't we keep our spirits by singing? Who are you telling, man? We are all the seamen. We are all simple men. We have our authority, own authority also to express our ideas and to sing our song also. Are you telling to keep silence? No.
ನಮಗೇಕೆ ಹೇಳ್ತೀಯ ನೀನು? ನಾವು ನಮ್ಮ ಒಂದು ಉತ್ಸಾಹವನ್ನ ಹಾಡಿನ ಮೂಲಕ ನಾವು ಕಂಡ್ಕೋಬಹುದಾ? ಕಂಡ್ಕೋಬಾರ್ದ ಅದನ್ನ ಅಂತ ಹೇಳಿ ಡಿಯಾಗೋ ರಿಪ್ಲೈ ಮಾಡ್ತಾರ ಅವರು. ಸೊ ಹಿಯರ್ ಅಗೇನ್ ಪೆಡ್ರೋ ಕಮ್ಸ್. ಪೆಡ್ರೋ ಹೇಳ್ತಾನೆ, ಇಟ್ ಈಸ್ ಅ ಡಾರ್ಕ್ ನಾ, ವಿ ಗೋ ಟು ಬೆಡ್ ಇನ್ ದ ಡಾರ್ಕ್, ಕ್ಯಾನ್ ಟೇಕ್ ದ ರೆಸ್ಟ್, ಐ ವುಡ್ ವೆಲ್ಕಮ್ ದ ಮೂನ್. ರಾತ್ರಿ ಆಗಿದೆಪ್ಪ, ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಕತ್ಲೆ ಆಗಿದೆ, ಹಾಡ್ಕೊಂಡ್ ಕುಂತೀರಿ, ನಾವು ಹಾಡಬಾರ್ದ? ನಮ್ಮ ಉತ್ಸಾಹವನ್ನು ನಾವು ಕಾಪಾಡ್ಕೋಬಾರ್ದ ಅಂತೆಲ್ಲ ಹೇಳ್ತೀರಿ. ವಾಟ್ ಇಸ್ ದಟ್ಸ್ ಆಮಿನಸ್ ಥಿಂಗ್ಸ್ ಯು ಆರ್ ಸ್ಪೀಕಿಂಗ್ ಹಿಯರ್? ಇಟ್ ಈಸ್ ಅ ಡಾರ್ಕ್, ಇಟ್ ಈಸ್ ಅ ನೈಟ್, ವಿ ಶುಡ್ ವೆಲ್ಕಮ್ ದ ಮೂನ್. ಪೆಡ್ರೋ ಟೆಲ್ಸ್ ಇಂಪೇಷಂಟ್. ಡು ಯು ನೋ ಡಿಯಾಗೋ? ಪೆಡ್ರೋ ಡಿಯಾಗೋ ಹೇಳ್ತಾನೆ, ನೀನೇನ್ ಮಾತಾಡಕತ್ತಿ, ನಿನಗ್ ಗೊತ್ತಿದೆಯಾ? ತಾಳ್ಮೆನೇ ಇಲ್ಲ, ಆತ್ರಿಗೆಟ್ಟು ಅಂತಾರ ಮಾತಾಡತ್ತಿ ನೀನು. ಯು ಆರ್ ಕೋಟಿಂಗ್ ದ ಲೈನ್ ಲೈಕ್ ದಿಸ್ ಅಂಡ್ ಯು ಹ್ಯಾವ್ ರೀಚ್ಡ್ ದೆಮ್. ಹ್ಯಾವ್ ಯು ರೀಚ್ಡ್ ದಟ್ ಪೇಷನ್? ಹ್ಯಾವ್ ಯು ಕಂಟ್ರೋಲ್ಡ್ ದಟ್? ಈಗ ಡಿಯಾಗೋದೇನು, ನಮಗೂ ಮನುಷ್ಯರು, ನಮಗೂ ತಾಳ್ಮೆ ಅಂತ ಇದೆ, ತಾಳ್ಮೆಗೆಟ್ಟು ಮಾತಾಡಕತ್ತಿಲ್ಲ ನಾವು, ತಾಳ್ಮೆಗೆ ಒಂದು ಲಿಮಿಟ್ ಇದೆ. ಅದಕ್ಕೆ ಪೆಡ್ರೋಲ್, ಹಂಗಾದ್ರೆ ನಿನ್ನ ತಾಳ್ಮೆಯನ್ನ ನೀನು ರೀಚ್ ಮಾಡ್ಬಿಟ್ಟೇನ ಹಂಗಾದ್ರೆ? ಸೊ ಈ ಒಂದು ಸೀಕ್ವೆನ್ಸ್ ಅಲ್ಲಿ ಅಥವಾ ಸಿಚುವೇಶನ್ ಅಲ್ಲಿ ಆರ್ ಸಿ ಕ್ವಶನ್ಸ್ ಯಾವ ಟೈಪ್ ಬರ್ತಾವು? ಇನ್ ದ ಆರ್ ಸಿ ಕ್ವಶನ್ಸ್ ಕಾಮನ್ಲಿ ವಿ ಕ್ಯಾನ್ ಸಿ ದಟ್ ಯಾರು ಹೇಳ್ತಾರ ಅನ್ನೋದಕ್ಕೆ ಹೂ ಸೆಡ್ ದಿಸ್, ಹೂ ಇಸ್ ದ ಸ್ಪೀಕರ್, they are to stop that. Who is the speaker? Who remarked? Who said this? Who implored? If there is a suggestion type, ಈಗ ಒಂದು ಹೇಳಿಕೆ ಇರ್ತೈತಿ, ಅದು ಆರ್ಡರ್ ಟೈಪ್ ಇದ್ರ ಹೂ ಆರ್ಡರ್ಡ್ ಅಂತ ಹೇಳ್ತಾರ, ಇಲ್ಲ ಸಜೆಷನ್ ಟೈಪ್ ಇದ್ರ ಅದು ಸಜೆಷನ್, ಹೂ ಸಜೆಸ್ಟ್ ದಿಸ್ ಅಂತ ಹೇಳ್ತಾರ. ಈಗ ನಾರ್ಮಲ್ ಕೊಟೇಶನ್ ಇತ್ತು ಅಥವಾ ನಾರ್ಮಲ್ ಆಗಿತ್ತು ಆ ಒಂದು ಹೇಳಿಕೆ ಅಂದಾಗ ಹೂ ಸೇಡ್ ದಿಸ್ ಇಲ್ಲ ಹೂ ಇಸ್ ದ ಸ್ಪೀಕರ್ ಅನ್ನೋ ತರ ಬರ್ತೈತಿ. ದೇ ಆರ್ ಟು ಸ್ಟಾಪ್ ದ್ಯಾಟ್ ಅಂದಾಗ ಎಸ್ ಹೂ ಆರ್ ದೇ ಹಿಯರ್ ಆರ್ ಹೂ ಡಸ್ ದೇ ರೆಫರ್ ಟು ಹಿಯರ್? ದೇ ಅಂತಂದ್ರೆ ಈ ಲೈನ್ ಒಳಗೆ ಯಾರು ಅಂತ ತೋರ್ಸತ್ತೆ, ಯಾವುದನ್ನ ಸೂಚಿಸುತ್ತದೆ ಅಂತ ಹೇಳಿದಾಗ ಸೇಲರ್ಸ್ ಅಥವಾ ಸೀಮೆನ್ ನಾವಿಕರಾಗಿರ್ತಾರ. ಇಟ್ಸ್ ಅಂಡರ್ಸ್ಟುಡ್ ಇನ್ ದಿಸ್ ಲೆಸನ್ ಇಫ್ ದೇರ್ ಇಸ್ ಅ ಗಿವನ್ ಇನ್ ಎನಿ ಕೊಟೇಶನ್ ದೇ, ಹೂ ಆರ್ ದೇ and who does they or who is referred to as they, ಈ ರೀತಿ ಕ್ವಶನ್ಸ್ ಏನಾದ್ರೂ ಬಂದ್ರೆ ದೇ ನಥಿಂಗ್ ಬಟ್ ಸೇಲರ್ಸ್ ಆರ್ ಸಿ ಮೆನ್. ಸಿ ಮ್ಯಾನ್ ಅಂತ ಬರಿಬಾರ್ದು, ಸಿ ಮೆನ್ ಅಂತ ಬರಿಬೇಕು, ಪ್ಲೂರಲ್ ಬರಿಬೇಕು. ಎಸ್, ಹೂ ಇಸ್ ದ ಸ್ಪೀಕರ್? ಇದನ್ನ ಯಾರು ಹೇಳಿದ್ರು? ಯುವಾನ್. ದ ಸಿ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ವೆನ್ ಅಂಡ್ ವೈ ಇದ್ರೆ, ವೆನ್ ಅಂತ ಬಂದ್ರೆ ಯಾರು ಅದ್ರ ಮೇಲೆ ಯಾರು ಹೇಳಿರ್ತಾರ ಅದು ಕೋಟ್ ನಾವು ಲೈನ್ ಅನ್ನ ಅದನ್ನ ನೋಡ್ಕೋಬೇಕು, ಆ ಸಿಚುವೇಶನ್ ಬರಿಬೇಕು. Almost the students can write the answers when and why as the same answer. In some cases, we can write like this, but in other cases, what is the situation? You can focus on it and write the answer. Then it becomes the proper answer for the what is the asked why question. ಅರ್ಥ ಆಯ್ತಾ? ಯಾವ ಸಿಚುವೇಶನ್ ಅಲ್ಲಿ ಹೇಳ್ತಾರೆ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಅದು ವೆನ್ ವಾಯ ಅಂತ ಹೇಳ್ಬೇಕು. ವಾಯ್ ಆಲ್ವೇಸ್ ನೀಡ್ಸ್ ದ ರೀಸನ್. ವೆನ್ ಅನ್ನೋದು ಸಿಚುವೇಶನ್, ವೆನ್ ಅಂದ್ರೆ ಯಾವಾಗ ಹೇಳಿದ್ರು ಅಂತ, ವಾಯ್ ಅಂದ್ರೆ ಯಾಕೆ ಹೇಳ್ತಾರೆ ಅನ್ನೋದು. ಯಾಕೆ ಹೇಳ್ತಾರೆ ಬಂದಾಗ ಆ ಲೈನ್ ಕೆಳಗಡಿದ ಸಂದರ್ಭ ಜಾಸ್ತಿ ಬರ್ತೈತಿ ವಾಯ್ ಕ್ವಶನ್ಗೆ. ಲೆಟ್ಸ್ ಸಿ ಹಿಯರ್, ವೈ ಶುಡ್ ದೇ ಸ್ಟಾಪ್ ದ ಸಿಂಗಿಂಗ್? ಯಾಕೆ ಅವರು ಅದನ್ನ ನಿಲ್ಲಿಸ್ಬೇಕು, ಅವ್ರು ಹಾಡೋದನ್ನ, ಎಲ್ಲ ಸೇಲರ್ಸ್ ಎಲ್ಲ ಸೀಮೆನ್ಗಳು? ಬಿಕಾಸ್ ಇಫ್ ದ ಕ್ಯಾಪ್ಟನ್ ಹಿಯರ್ ಸೆಟ್ ಆಲ್ವೇಸ್ ಬಿಕಮ್ ಆಂಗ್ರಿ ಅಂಡ್ ನಾಟ್ ಇಂಟ್ರೆಸ್ಟೆಡ್ ಇನ್ ದೇರ್ ಸಾಂಗ್, ಅವನಿಗೆ ಅದನ್ನ ಕೇಳಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ವಾಟ್ ಫೀಲಿಂಗ್, ವಾಟ್ ಡಸ್ ಇಟ್ ಇಂಪ್ಲೈ ಆಕ್ಚುಲಿ? ಹಂಗಾದ್ರೆ ಈ ಲೈನ್ ಅರ್ಥ ಏನು, ಇವನ್ ಹೇಳಿದ್ದ ಅವನ ಇಂಟೋನೇಷನ್ ಏನು, ಅವನ ಉದ್ದೇಶ ಏನು ಅಂತ ನೋಡೋದಾದ್ರೆ ಡಿಸ್ಕಂಟೆಂಟ್ ಆಫ್ ಸೀಮೆನ್ ಆರ್ ಅನ್ವಿಲ್ಲಿಂಗ್ ಆಫ್ ಸೀಮೆನ್, ಅವರಿಗೆ ಇಷ್ಟ ಇರೋದಿಲ್ಲ ಅಂಡ್ ಅವರ ಒಂದು ಅಪಸ್ವರ ಅದರಲ್ಲಿ ಕೇಳ್ತಾ ಇದೆ. It's dark, I would welcome the moon. Who remarked as above or who does I refer? Same, who is the speaker ಅಂದ್ರು ಒಂದೇ, who remarked ಅಂದ್ರು ಒಂದೇ, I ಅಂದ್ರು ಒಂದೇ. ಯಾವುದೇ ಲೈನ್ ಅಲ್ಲಿ I ಅಂತ ಬಂದಾಗ ಅವರೇ ಸ್ಪೀಕರ್ ಆಗಿರ್ತಾರ, ಅವರೇ ರಿಮಾರ್ಕ್ಡ್ ಆಗಿರ್ತಾರ, ಅವರೇ ಸಜೆಸ್ಟ್ ಮಾಡಿದವರಾಗಿರ್ತಾರ. ದಟ್ ಈಸ್ ಅಂಡರ್ಸ್ಟುಡ್. ಸೊ ದ ಆನ್ಸರ್ ಈಸ್, ಯಾರು ಹೇಳಿರ್ತಾರೆ ಇದನ್ನಂದ್ರೆ ಪೆಡ್ರೋ ಹೇಳಿರ್ತಾರೆ. ಸೊ ಹೂ ಡಿಡ್ ಸೇ ದಿಸ್ ಟು ಅಂದ್ರೆ ಹೂಮ್ ಅಂತ ಅರ್ಥ ಬರ್ತೈತಿ. ಯಾಕಂದ್ರೆ ಹಿಯರ್ ದ ಹೂ ಅಂಡ್ ಟು, ಈ ಹೂ ಟು ಸೇರಿ ಏನಾಗತ್ತಂದ್ರೆ ಯಾರಿಗೆ ಅನ್ನೋ ಮೀನಿಂಗ್ ಕೊಡ್ತೈತಿ. ಸೊ ದಟ್ ಹೂ ಡಿಡ್ ಸೇ ದಿಸ್ ಟು ಅಂದ್ರೆ ಪೆಡ್ರೋ ಇದನ್ನ ಯಾರಿಗೆ ಹೇಳಿದ್ರು. ಹೂ ಇಸ್ ದ ಲಿಸ್ನರ್ ಅಂದ್ರು ಒಂದೇ, ಆರ್ ಹೂ ವಾಸ್ ಸೇಡ್ ಟು ಅಂದ್ರು ಒಂದೇ. ಇದನ್ನ ಯಾರಿಗೆ ಹೇಳಲಾಯಿತು? ವಾಸ್ ಸೇಡ್ ಟು ಲೈಕ್ ದಿಸ್ ಡಿಯಾಗೋಗೆ. ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಡಿಯಾಗೋಗೆ ಯಾಕೆ ಹೇಳಿದ್ರು?
because the speaker wanted to tell that to stop mischievous activities means misbehave. ಒಂಥರ ಅವಹೇಳನಕಾರಿಯಾದ ತುಂಟಾಟದ ಇನ್ನೊಬ್ಬರಿಗೆ ಇರಿಟೇಟ್ ಮಾಡುವಂತಹ ಒಂದು ಆಕ್ಟಿವಿಟೀಸ್ ಅನ್ನು ಸ್ಟಾಪ್ ಮಾಡಬೇಕಾಗಿತ್ತು. ಇದು ಹಾಡುವುದು, ಅವರು ಅಗ್ರೆಸಿವ್ನೆಸ್ ಅಲ್ಲಿ ಮಾತನಾಡೋದು, ಕ್ಯಾಪ್ಟನ್ ಕೊಲಂಬಸ್ಸಿಗೆ ಮಾತನ್ನ ಕೇಳದೆ ಇರೋದು, ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಮಿಸ್ಚೀವಿಯಸ್ ಆಕ್ಟಿವಿಟೀಸ್ ಅಂಡ್ ಗೋ ಫಾರ್ ರೆಸ್ಟ್. ಇಟ್ ಈಸ್ ದ ಡಾರ್ಕ್ ನಾ, ಇಟ್ ಈಸ್ ದ ನೈಟ್ ನಾ. We are like a bats trying to fly by day. It's time. The captain gave. We are becoming like a bat. ಬಾವಲಿ ಆಗ್ಬಿಟ್ಟೇವೆ ನಾವು ಹಗಲಿನ. ಬಾವಲಿ ರಾತ್ರಿ ಬರ್ತೈತಿ. In the day also, the captain gave us like this the time. In his authority, we are doing like this. Why should one man have the leaves of 50 in his hands? ಯಾಕೆ ಒಬ್ಬ ಮನುಷ್ಯನ ಕೈಯಲ್ಲಿ ನಮ್ಮೆಲ್ಲರ ಪ್ರಾಣ ಇರಬೇಕಲ್ಲಿ? Why? Yes. In this tone, Diego replied to the Pedro. Yes. Yes. We are not, I hope, entertaining the mutinous thoughts. Why we have come here, Diego? Do you know? To discover the new land. That was the captain's vision and aim also. Have you forget? By forgetting that you are doing and you are talking like this? ಇದನ್ನು ಮರೆತು ಈ ರೀತಿ ಮಾತಾಡೋದು ಸರಿಯಾ? ಸೊ ನಾವಿದು ಇಲ್ಲಿ ಬಂದಿದ್ದು ಏನೇನೋ ಮಾಡಕ್ಕಲ್ಲ. ನಮ್ದು ಉದ್ದೇಶ ಏನು? ಹ್ಯಾವ್ ಯು ಫಾರ್ವರ್ಡ್ ದಟ್? ಅದನ್ನ ಮರೆತು ಬಿಟ್ಟಿರಾ ನೀವು? ಮ್ಯೂಟಿನಸ್ ಈಸ್ ಅನ್ ಅಗ್ಲಿ ವರ್ಡ್ ಸರ್. ಅದು ನೀವು ಏನ್ ಹೇಳತ್ತೀರಿ ಪೆಡ್ರೋ ಸಾಹೇಬ್ರೆ? ಅದೇನಾಗಿದೆ ಅಂದ್ರೆ ಕೆಟ್ಟ ಪದ, ಅದು ಆ ರೀತಿ ಬಳಸಬಾರದು ಅಂತ ಡಿಯಾಗೋ ಹೇಳ್ತಾನೆ. ಅಂಡ್ an uglier deed what you are singing here. You are not telling and I am also telling that you stop, you ought stop, you should stop singing the song. But although you are singing, not agreeing the Columbus words and mine words also, ಒಪ್ಕೊಳ್ತಾ ಇಲ್ಲ, ಮತ್ ಮ್ಯೂಟಿನಸ್ ಅಂತ ಬಳಸ್ತೇನೆ ನಾನು ಕೆಟ್ಟದಂತ ಹೇಳಿ. ಅದು ಕೆಟ್ಟದಲ್ವಾ ನೀ ಮಾಡ್ತಾ ಇರೋದು? ಎಸ್. ಆಫ್ಟರ್ ದ್ಯಾಟ್ ಕೊಲಂಬಸ್ ಎಂಟರ್ಡ್ ದೇರ್. ಕೊಲಂಬಸ್ ಬರ್ತಾರೆ. ಕೊಲಂಬಸ್ ಬಂದಾಗ ಯುವಾನ್ ಪ್ಯಾಟಿನೋ ಅವ್ರಿಗೆ ಸಲ್ಯೂಟ್ ಮಾಡಿ ಹೋಗ್ತಾರೆ. ಕೊಲಂಬಸ್ ವಿತ್ ಆಂಗ್ರಿ ಮೂಡ್. He was a tall, well-built 46 and his hair prematurely white. Repose melancholic his face. 46 ವರ್ಷದ ಎತ್ತರದ ದೇಹದ್ರಾಡೆ ಉಳ್ಳಂತಹ ಕ್ಯಾಪ್ಟನ್ ಕೊಲಂಬಸ್ ಬರ್ತಾರ. ಅಲ್ಲೆಲ್ಲ ನಡೀತಿರ್ತೈತಿ. ಪೆಡ್ರೋ ಡಿಯಾಗೋ ಜೊತೆ ಕನ್ವರ್ಸೇಷನ್. ಯುವಾನು ಕೂಡ ಅಲ್ಲೇ ಇರ್ತಾನ. ಆವಾಗ ಬಂದು ಅವನು ಮ್ಯಾನ್ ಆಫ್ ಕ್ವಿಕ್ ಟೆಂಪರ್ ಅಂದ್ರೆ ಶಾರ್ಟ್ ಟೆಂಪರ್ಡ್ ಕೊಲಂಬಸ್ನಿಗೆ ತಕ್ಷಣ ಮೂಗಿನ ಮೇಲೆ ಕೋಪ ಅಂತಾರಲ್ಲ, ಆ ತರಹದ ಕೋಪ ಉಳ್ಳಂತಹ ವ್ಯಕ್ತಿ ಬರ್ತಾನೆ. ಬಂದಾಗ ಡಿಯಾಗೋದು ಮತ್ತು ಕೊಲಂಬಸ್ ಮಧ್ಯೆ ಕನ್ವರ್ಸೇಷನ್ ನಡೀತೈತಿ. ಕೊಲಂಬಸ್ ಹೇಳ್ತಾರೆ, ಇಸ್ ದಟ್ ಪುಟ್ ರೆಡ್ ದ ಕ್ಯಾಂಡಲ್ ಆನ್ ದ ಕ್ವಾರ್ಟರ್ ಡೆಕ್? ಇದನ್ನ ಕರೆಕ್ಟ್ ಆಗಿ ಇಟ್ಟೆ ನೀನು ಕ್ಯಾಂಡಲ್? ದಟ್ ವಾಸ್ ಗ್ಲಟರಿ. ಗೋ ಆ್ಯಂಡ್ ಪುಟ್ ಇನ್ ರೈಟ್ ವೇ. ಅದನ್ನ ಹೋಗಿ ಇಡ ಅಂದಾಗ ಅವನಿಗೆ ಕೋಪ ಮಾಡ್ಕೊಂಡು ಏ ಸರ್ ಅಂತ ಹೇಳಿ ಮತ್ತೆ ಕೋಪ, ಅಷ್ಟು ಕೋಪ ಇರುತ್ತೆ, ಅಷ್ಟು ಡಿಸ್ಕಂಟೆಂಟ್ನೆಸ್ ಅಂಡ್ ಅಷ್ಟು ಆಮಿನಸ್ನೆಸ್ ದ ಬಿಹೇವಿಯರ್ ವಿ ಕ್ಯಾನ್ ಸಿ ಇನ್ ಆಲ್ ದ ಸೀಮೆನ್ ಅಲಾಂಗ್ ವಿತ್ ದ ಕೊಲಂಬಸ್. ಆ ರೀತಿಯಾದ ಒಂದು ಮನೋಭಾವನೆ ನೋಡುತ್ತಿರೋದು, ಕೇಳುತ್ತಿರೋದು, ಹೇಳುತ್ತಿರೋದು ಅಂತ ಹೇಳ್ತಾರಲ್ಲ, ಆ ತರದ ಭಾವನೆಯನ್ನು ಅವರೆಲ್ಲ ವ್ಯಕ್ತಪಡಿಸ್ತಿರ್ತಾರ. ಅದ್ರ ಟೈಮಿಗೆ ಅದನ್ನ ಇಡಕ್ ಹೋಗುವಾಗ ಆ ಡಿಯಾಗೋ ಒಂಥರ ಹೋಗ್ತಾನೆ. ಅವಾಗ ಹೇಳ್ತಾರ ಅವರು, ಅ ಗುಡ್ ಸೇಲರ್ ನೋಸ್ ಹೀಸ್ ಪ್ಲೇಸ್. ಒಬ್ಬ ಒಳ್ಳೆಯ ನಾವಿಕ ಅವನಿಗೆ ಅವನ ಸ್ಥಾನವೇನು, ಏನ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಹಿ ಡಸಂಟ್ ನೆವರ್ ಅಕ್ಸೆಪ್ಟ್ ದ ವರ್ಡ್ಸ್ ಫ್ರಮ್ ಎನಿ ಒನ್. ಹಿ ಕ್ಯಾನ್ ನೋ ವಾಟ್ ಹಿ ಡಸ್. ಬಟ್ ಯು ಆರ್ ಟೆಲ್ಲಿಂಗ್ ಅಂಡ್ ರೆಸ್ಪಾಂಡಿಂಗ್ ವಿತ್ ಆಂಗ್ರಿನೆಸ್. ಈ ರೀತಿಯಾಗಿ ನೀನು ನನಗೆ ಯಾಕೆ ರಿಪ್ಲೈ ಮಾಡಕತ್ತೀರಿ? ಐ ಆಮ್ ಟೆಲ್ಲಿಂಗ್ ಟು ಪುಟ್ ದ ಕ್ಯಾಂಡಲ್. ದಟ್ಸ್ ಓನ್ಲಿ. ಸೊ ದಿಸ್ ಲೈನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ us. See? Yes, I hope we are not entertaining the mutinous thoughts. ನಾವು ಈ ರೀತಿಯಾದ ಅಸಹ್ಯಕರವಾದ ಅಸಭ್ಯ ವರ್ತನೆಯನ್ನ ಅದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಅಥವಾ ಅದನ್ನ ಮಾಡ್ಲಿಕ್ಕೆ ನಾವು ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಹೂ ಡಸ್ ಐ ರೆಫರ್ ಟು, ಆರ್ ಹೂ ಇಸ್ ದ ಸ್ಪೀಕರ್, ಆರ್ ಹೂ ರಿಮಾರ್ಕ್ಡ್ ಇಟ್? Pedro. What does mutinous thoughts refer to? The revolution itself means their rebellion activities. ಹಂಗಾದ್ರೆ ಮ್ಯೂಟಿನಸ್ ಅಂದ್ರೆ ಏನ್? ಇದರಲ್ಲಿ ಮ್ಯೂಟಿನಸ್ ಅಂತಂದ್ರೆ ಯಾವತ್ತು